ಅಲ್ಲಿ ಹೋಗ್ಬೋದು. ಆ ಕಡೆ ಸ್ವಲ್ಪ ನೋಡ್ರಲ್ಲ ಕಾಳಿ ನದಿ ಕಂಪ್ಲೀಟ್ ಫಾರೆಸ್ಟ್ ರೋಡ್ ಇದೆ ಅಲ್ಲ ಆ್ಯಕ್ಚುಲಿ. ಏನೇ ಬೈಯೋ ನೀನು ಎಷ್ಟು ಬೇಕಾದ್ರೆ ಬೈ. ಹಿಂಗೆ ಸ್ಟೇಟ ಹಿಂಗೆ ಈ ಕಡೆ ಹೊಳ್ಸೋಣ. ಎಲ್ಲೇ ಹಳೆಯಾಳ ಹೋದಿಲ್ಲ? ಹಳೆಯಾಳಕ್ಕೆ ಹೋಗೋದು ಈಗ. ಹಳೆಯಾಳ, ದಾಂಡೇಲಿ, ವೆಸ್ಟರ್ನ್ ಘಾಟ್ಸ್. ಇದು ಟ್ಯೂಬ್ಲೆಸ್ ಅಲ್ಲ? ಟ್ಯೂಬ್ಲೆಸ್ ಟ್ಯೂಬ್ ಇದೆ. ಟ್ಯೂಬ್ಲೆಸ್ ಅಲ್ಲ ಮತ್ತು ಟ್ಯೂಬ್ಲೆಸ್ ಆ ಪಂಚರ್ ಕಿಟ್ ಎಲ್ಲ ರೆಡಿನೇ ಎಲ್ಲ ಐತಿ ಒಳಗೆ. ಏರ್ ಪ್ಲೇಟ್, ಪಂಚರ್ ಕಿಟ್. ಎಷ್ಟರ ಮಟ್ಟ ಹಿಡಿತೈತಿ ಅದು? ಎಷ್ಟು ತಾಸಿನ ಮಟ್ಟ? ಈಗ 2.7K ಐತಿ ರೆಸಲ್ಯೂಷನ್. ಹಾಂ 4 ತಾಸು ಐತಿ. 4 ತಾಸು ಹಿಡಿದ 256 GB ಮೆಮರಿ ಕಾರ್ಡ್ ಪೂರ ಫಾರ್ವರ್ಡ್ ಮಾಡ್ಯಾನೀಗ. ಸೊ ಹಂಗಾಗಿ ಅಷ್ಟು ಖಾಲಿ ಐತಿ. ಈಗ 4 hours ಮಾಡ್ಬೋದು. ಏನು ರೆಕಾರ್ಡ್ ಐತಿ? ಐತಿ ರೆಕಾರ್ಡ್ ಆಗೋದು. 4 hour ರೆಕಾರ್ಡ್. ಒಂದು ಬ್ಯಾಟ್ರಿ? ಹಾಂ ಬ್ಯಾಟ್ರಿ ಅಲ್ಲ, ಬ್ಯಾಟ್ರಿ ಡಿಪೆಂಡ್ಸ್. ಬ್ಯಾಟ್ರಿ 40 ಮಿನಿಟ್ಸ್ ಮ್ಯಾಕ್ಸ್. ಆಮೇಲೆ ಸ್ವಲ್ಪ ಬಿಸಿಲು ಭಾಳ ಇತ್ತಂದ್ರೆ ಸ್ವಲ್ಪ ಕಡಿಮೆ ಆಕೈತಿ. ಈಗ ನಾವು ಕಾರ್ನಾಗ ಹೊಂಟೇವಲ್ಲ 40 ಮಿನಿಟ್ಸ್. ಹಾಂ 40 ಮಿನಿಟ್ಸ್. ಒಂದು ಬ್ಯಾಟ್ರಿ 40 ನಿಮಿಷ. 3 ಬ್ಯಾಟ್ರಿ ಅದಾವೆ. ಪೆಟ್ರೋಲ್ ಫಿಲ್ ಮಾಡಕತ್ತೇವೆ ಈಗ. ದಾಂಡೇಲಿ ಫಾರೆಸ್ಟ್. ಆಲ್ ಟೈಮ್ ಫೇವ್ರೇಟ್ ರೋಡ್. ಹಾರ್ನ್ ಹಾಕೊಂಡು ಹೋಗಿ ಮಚ್ಚ ಅವ್ರಿಗೆ ಸೈಡ್ ರೋಡ್ ಮೇಲೆ ನಡೆಯತ್ತಾರೆ ಆಲ್ಮೋಸ್ಟ್ ಅಲ್ಲ. ಇವಂತೂ ಡೇಂಜರ್ಪ್ಪ. ಮತ್ತು ನಮ್ಮ ಕಡೆ ಒಂದು 5,000 ವಸೂಲಿ ಮಾಡ್ತಾರೆ ನೋಡಿ. 5,000 20,000 ಹಿಂಗನ ಲೆಫ್ಟ್ ಲೆಫ್ಟ್. ಹಾಂ 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 ಲೆಫ್ಟ್ ಲೆಫ್ಟ್ ಅಲ್ಲ ಬ್ರೋ? ನೋಡ್ರಿ ಮತ್ತೆ ಇದರ ರೋಡ್ ಇದು ಹಳೆ ಬ್ರಿಡ್ಜ್. ಏನಿದೆ? ಯಾವ ನದಿ ಇದೆ? ಕಾಳಿ ನದಿ. ನೀನು ನೋಡ್ರಲ್ಲ ಕಾಳಿ ನದಿ. ಮೊಸಳಿ ಅಲ್ಲೇ ಮೊಸಳೆ ಪಾರ್ಕ್ ಒಂದು ಎಲ್ಲೆಲ್ಲ ಐತಪ್ಪ. ಬಟ್ ಇದು ಫ್ಯಾಕ್ಟ್ರಿ ಆಫ್ಟರ್ ಫ್ಯಾಕ್ಟ್ರಿ ಒಲ್ಲಿದೆ? ಬಿಫೋರ್ ಫ್ಯಾಕ್ಟ್ರಿ ಆಫ್ಟರ್ ಇರ್ಬೇಕು. ಅದು ಫ್ಯಾಕ್ಟ್ರಿ ಆ ಕಡೆ ಐತಿಲ್ಲ. ಇಲ್ಲೆಲ್ಲ ಒಂದು ಗೈಸ್ ಫ್ಯಾಕ್ಟ್ರಿ ಮತ್ತು ಬಿಫೋರ್ ಫ್ಯಾಕ್ಟ್ರಿ ಆಫ್ಟರ್ ಫ್ಯಾಕ್ಟ್ರಿ ಐತಿ. ಸೊ ಹಾಂ ಮೌಲಂಗಿ ಎಲ್ಲ ಬಿಫೋರ್ ಫ್ಯಾಕ್ಟ್ರಿ ಅವಲ್ಲ. ಇಲ್ಲ ಈಗ ಹೆಂಗಾಗ್ತೈತಿ, ನೀ ಆ ಕಡೆಯಿಂದ ಬಂದರೆ ಇದು ಬಿಫೋರ್ ಫ್ಯಾಕ್ಟ್ರಿ, ಹಾಂ ಆ ಕಡೆಯಿಂದ ಧಾರವಾಡದಿಂದ ಬಂದರೆ ಇದು ಹಾಂ 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 ಅಲ್ಲಿ ದಾಂಡೇ ಸಿಟಿ ಒಳಗೆ ಸರಿ ಹರಿತೈತಿ ನೀರು. ಅಲ್ಲಿದೆಲ್ಲ ಆಫ್ಟರ್ ಫ್ಯಾಕ್ಟ್ರಿ ಅದ. ಅಲ್ಲೇ ನೀವು ಅಲ್ಲೆಲ್ಲ ಸ್ನಾನ ಮಾಡೋದು ಅಂತೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಅದು ಪೇಪರ್ ಮಿಲ್ ಫ್ಯಾಕ್ಟ್ರಿ ಔಟ್ ಸೈಡ್ ನೀರು ಬರ್ತೈತಿ. ಅದನ್ನ
ಹೌದಿಲ್ಲ? ಈ ನದಿ ಒಳಗೆ ಯಾರು ಈ ನದಿ ಒಳಗೆ ಸ್ಟ್ರೇಟ್ ಹಾಂ. ಈಗ ನಾವು ಅಲ್ಲಿ ಆ ಕಡೆ ಬಂದಿದ್ವಲ್ಲ, ಹಂಗೇನ್ರ ಬಂದಿದ್ದಂದ್ರೆ ಹಿಂಗೆ ಬರ್ತಿದ್ವಿ ನೋಡಿ, ಈ ರೋಡೇ ಬರ್ತಿತ್ತು. ಸುತ್ತಾಡ್ಸ್ದಂಗೆ ಆಕೈತೆ ಮತ್ತೆ ಅದೇನಿಲ್ಲ ಮಚ್ಚ, ನಾನು ಈ ರೋಡೇ ಭಾಳ ಸಲ ಬಂದೀನಿ. ಈಗ ನೆಕ್ಸ್ಟ್ ಟೈಮ್ ಈಗ ಬಂದಂತೇಳಿ ಟೈಮಿಂಗ್ 2 ಗಾಡಿ ಬಿಟ್ಟು ನೋಡ್ಲಾ, ಇದು ಬರ್ತದೆ. ಆ ಬ್ರಿಡ್ಜ್ ನಿಂಗೆ ಸ್ವಲ್ಪ ದೊಡ್ಡದೈತಿ. ಆ ಬ್ರಿಡ್ಜ್ ಇದು ಎಷ್ಟು ಸಣ್ಣದ ಬ್ರಿಡ್ಜ್ ಐತಲ್ಲ, ಆ ಬ್ರಿಡ್ಜ್ ದೊಡ್ಡದೈತೆ ಅಷ್ಟೆ. ಅಷ್ಟು ಡಿಫ್ರೆನ್ಸ್ ಏನಿಲ್ಲ. ಮಾರ್ಕೆಟ್ ಒಳಗಿಂದ ಬರ್ತೀನಿ ಫುಲ್ ಟ್ರಾಫಿಕ್ ಅಂಥ ಪರಿಣಿ ಇಲ್ಲ ಹಂಗೆ. ಎಲ್ಲ ಇವತ್ತು ಫುಲ್ ರಶ್ ಇರ್ತೈತಿ ಪೂರಾ ರೋಡ್ ಇವತ್ತು. ಬಟ್ ಮುಗೀತಿದ್ದು ಇಷ್ಟೇ, ಇಲ್ಲಿಗೆ ಎಂಡಿಗೆ ಆ್ಯಕ್ಚುಲಿ. ಮುಂದಷ್ಟು ರಶ್ ಇರೋಂಗಿಲ್ಲ. ಇದೊಂದು ದಾಟೋತನ ಅಷ್ಟೇ, ಒಂದು ಕ್ರಾಸ್ ಬರ್ತೈತಿ, ಅದು ಕ್ರಾಸ್ ಆಗೋತನ. ಇಲ್ಲೊಂದು ಐತಿ, ಬಾಜುನ ಹರಿತೈತಿ ಇದು ಹಳ್ಳ. ಫುಲ್ ಡೆನ್ಸ್ ಫಾರೆಸ್ಟ್. ಫಾರೆಸ್ಟ್ ರೋಡ್ ಗೈಸ್. ಹೆಂಗೆ ಬರ್ತಾವ ಗಡ್ರಿ. KSRTC ಬಸ್ಸಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು. ಜಸ್ಟ್ ಮೈ ಮೇಲೆ ಬರ್ತಿರ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಇರ್ತೈತೆ ಹೊಡಿಬೇಕಾರೆ. ಬಟ್ ನಮಗದು ಅವ್ರು ನಮ್ಮ ಮೇಲೆ ಬಂದಂಗೆ ಆಗ್ಬಿಡ್ತೈತೆ ಅದು. ಅವ್ರು ಹೆಂಗೆ ಎಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಮಚ್ಚ ಅವ್ರು ಈ ರೋಡ್ನಾಗೂ. 60-80 ಡೈಲಿ ಹೊಡೆದ ನಾವು ನಮ್ಮ ಲೇನ್ ಒಳಗೆ ಕರೆಕ್ಟ್ ಇದ್ದು ಅಲ್ಲ. ನಮಗೆ ಹೆಂಗೆ ಅನಿಸ್ತದೆ ಗೊತ್ತಾನ, ಅದು ಅಷ್ಟು ದೊಡ್ಡದು ಹೆಂಗೆ ಇದು ಮಾಡ್ತಾರೆ ಅವ್ರು, ಮ್ಯಾನೇಜ್ ಮಾಡ್ತಾರೆ, ಕಂಟ್ರೋಲ್ ಹೆಂಗೆ ಮಾಡ್ತಾರೆ ಅಂತ. ಅದು ಕಂಟ್ರೋಲ್ ಹೆಂಗೆ ಮಾಡ್ತಾರೆ ಅಂತ ನಮಗೆ ಅನಿಸ್ತೈತಿ, ಶಾಕ್ ಆಕೈತಿ. ಈಗ ಇದನ್ನು ಕೊಟ್ಟಲ್ಲ ಅಂಥ ಬರೀ ಇದನ್ನ ಇಲ್ಲ ಬಿಡ. ಅವ್ರದ್ದು ಸ್ಪೀಡ್ ಲಾಕ್ ಮಾಡಿರ್ತಾರೆ ನೋಡಿ 80ಗೆ ಮಾಡಿರ್ತಾರೆ ಅವ್ರಿಗೆ. ನೋಡ್ರಿ ಗೈಸ್, ರೋಡ್ ಗೈಸ್ ಮಸ್ತ್. ದಾಂಡೇಲಿ ಟು ಜೋಯ್ಡಾ ರೋಡ್ ಇದೆ, ಕಂಪ್ಲೀಟ್ ಫಾರೆಸ್ಟ್ ರೋಡ್ ಇದೆ ಅಲ್ಲ ಆ್ಯಕ್ಚುಲಿ. ರೈಟ್ ಸ್ಟ್ರೇಟ್ ಹೋದ್ರೆ ಉಳ್ವಿ ಹೋಗ್ತೈತಿ. ಉಳ್ವಿದ ಒಳಗಿನ ರೋಡ್ ಇದೆ. ಓಕೆ, ಈ ರೋಡ್ನಾಗ ಫುಲ್ ಇಷ್ಟ ರೋಡ್ ನೋಡ, ಅರ್ಧ ರೋಡ್ ನೋಡೋದು ಮುಂದೋಗಿ ಸ್ವಲ್ಪ. ಬಟ್ ಅಲ್ಟಿಮೇಟ್ ರೋಡ ಮತ್ತು ಅನ್ನಾವತ್ತು ರೋಡ್. ಒಬ್ಬೊಬ್ಬರು ಹೋಗ್ಬೇಕಂದ್ರೆ ಸ್ವಲ್ಪ ಏನೋ ಒಂದು ಟೈಪ್ ಅನಿಸ್ತೈತಿ, ಹಂಗೈತೆ ರೋಡ್ ಅದು. ಆಮೇಲೆ ಸಿಂತೇರಿ ರಾಕ್ಸ್ ಆ ಕಡೆ ಬರ್ತೈತಿ. ಸಿಂತೇರಿ ರಾಕ್ಸ್ ರೋಡ್ ಅಲ್ಲೇ. ಹಿಂಗೂ ಹೋಗ್ಬೋದು ಉಳ್ವಿಗೆ. ಬಂದೆ ನಾನು ಸಿಂತೇರಿ ರಾಕ್ಸ್ ಉಳ್ವಿ. ಹಾಂ, ಹಂಗಿದ್ರೆ ಈ ರೋಡಿಗೆ ಹೋಗಿರ್ತೀನಿ. ಈ ರೋಡಿಂದ ಹೋಗಿಲ್ಲ, ಆ ರೋಡಿಗೆ ಹೋಗಿಲ್ಲ, ಈ ರೋಡಿಂದ ಬಂದಿಲ್ಲ. ಈ ರೋಡಿಂದ ಹೋಗಿದ್ದೇನೆ. ಹಾಂ, ಈ ರೋಡ್ ಹೋದ್ರೆ ಸುತ್ತ ಹಾಕೋದಂಗಿದೆ 15 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಅಷ್ಟು ಜಾಸ್ತಿ ಆಗೈತೆ. 15 ಕಿಲೋಮೀಟ್ರ್ ಮೋಸ್ಟ್ಲಿ. ನಾ ಲಾಸ್ಟ್ ಟೈಮ್ ಅದೇನೋ ಇಲ್ಲಿ ಸ್ವಲ್ಪ ಘಾಟ್ ಐತೆ, ಆರಾಮಡಿ. ಆ ರೋಡ್ನಾಗ ಲಾಸ್ಟ್ ಟೈಮ್ ಬಂದಾಗ ಬಂದಿತ್ತು ಅದು. ಅಲ್ಲಿ ನಡಕೊಂದು ಬ್ರಿಡ್ಜ್ ಇದಾಗಿತ್ತು, ಕೊಲಾಪ್ಸ್ ಆಗಿತ್ತು, ಅದನ್ನು ಕನ್ಸ್ಟ್ರಕ್ಷನ್ ಇತ್ತು. ಸೊ ಹಂಗಾಗಿ ಇದು ಮಾಡಿದ್ರೆ, ಬಂದ್ ಮಾಡಿದ್ರೆ ಈ ರೋಡಿಗೆ ಕಳಿಸಿದ್ರು ಅವ್ರು. ಹಂಗೆ ಈ ಸ್ವಲ್ಪ ಇದರ ಕೆಳಗಿನ ತನಕ ಘಾಟ್ ಐತೆ, ಸ್ವಲ್ಪ ಇಳಿದು ಇದು ಕೆಳಗೆ ಇಳಿದೈತಿ ಪೂರಾ. ಓಟೋಳಿ ರೋಡ್ ಏನು ಮಸ್ತ್ ಬ್ಲೂ ಐತ್ಲಾ ಆಕಾಶ್. ಓಹೋ ನೋಡು ಬ್ರೋ ಅಲ್ಲಿ ಸೈಡ್.
ಒಂದು ವೆಜ್ ತಲೆ ಬಂದೈತಿ ಈಗ. ಅವನು ಫಿಶ್ ತಲೆ ಹೇಳೋಣ ಒಂದು. ಸೊ ಇಟ್ ಲುಕ್ಸ್ ಗುಡ್. ಪಾಪಡ್, 2 ಚಪಾತಿ ಆ್ಯಂಡ್ ರೈಸ್ ಆ್ಯಂಡ್ ಸಾಂಬಾರ್. ಓಕೆ ಗೈಸ್, ಇದು ನಾವು ಊಟ ಮಾಡಿದ್ದೀಗ. ಇದ್ರ ಹೋಟೆಲ್ ಹೆಸರು ಏನು ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ. ಹಾಂ, ಮನೆ ಊಟ ಮೀಲ್ ರೆಡಿ ಅಂತ ಐತೆ ನೋಡ್ರಿ ಇಲ್ಲ ಬೋರ್ಡ್. ಇದು ಹೋಟೆಲ್ ಆಶ್ರಯ ಅಂತ ಐತಿ. ಹೋಟೆಲ್ ಆಶ್ರಯ ಅಂತೇಳಿ ಹೋಟೆಲ್. ಇದು ಜಸ್ಟ್ ಒಂದು ಮನೆ ಊಟ ಇದ್ದಂಗಿತ್ತು. ಇದು ಜೋಯ್ಡಾ ದಾಟಿ ಒಂದು ಸ್ವಲ್ಪ 8 ಕಿಲೋಮೀಟರ್ಸಿಗೆ ಒಂದು ಹಳ್ಳಿ ಐತಿ. ಸೊ ಅಲ್ಲೇ ನಾವು ಬಂದಿದ್ದೀಗ. ಎಕ್ಸಾಕ್ಟ್ಲಿ ಟೈಮ್ 2:33 ಆಗೈತಿ. ಸೊ ಊಟ ಟೈಮ್ ಆಗಿತ್ತು. ಸೊ ಹಂಗಾಗಿ ಇಲ್ಲ ಊಟ ಮಾಡ್ಬಿಟ್ವಿ. ಕಾರಾರ್ ಹೋಗೋದು ಲೇಟ್ ಆಕೈತೆ ಭಾಳ. ಕಾರಾರ್ಗೆ ಹೋದ ಅಂದ್ರೆ ಮತ್ತೆ ಇನ್ನೂ ಲೇಟ್ ಆಕೈತಿ. ಸೊ ಹಂಗಾಗಿ ಇಲ್ಲೇ ಮಾಡಿದ್ವಿ. ನಮ್ದು ಇವತ್ತಿನ ಗಾಡಿ i10 2008 ಮಾಡೆಲ್ ಇದೆ. ಸೊ ಹಂಗೆ ಒಂದೊಂದು ಗಾಡಿದಾಗ ಬರ್ತಿರ್ತೇವೆ. ಫ್ರೆಂಡ್ಸ್ 3 ಜನ ಅದಾವೆ. 3 ಜನದ ಕಡೆನೂ ಬೇರೆ ಬೇರೆ ಗಾಡಿ ಅದಾವೆ. ಸೊ ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟು ನಾವು 11 ಗಂಟೆಗೆ ಬಿಟ್ಟು 11:30 ಬಿಟ್ಟು ನಾವು ಮನೆ. ಬಟ್ ಸ್ಟಿಲ್ ಹೋಗಿ ನೋಡೋದು. ಓ ಕಾಸ್ಟ್ಲಿ ಆಯ್ತಲ್ಲ ಗೈಸ್. 150 ತೊಗೊಂಡಾರ ರೈಸ್. ಎಕ್ಸ್ಟ್ರಾ ತೊಗೊಂಡಿದ್ದಕ್ಕೆ ಕಷ್ಟ ಆತಾನೆ. ಇಲ್ಲ ರೈಸ್ ಎಕ್ಸ್ಟ್ರಾ ಹಿಡ್ದಾನೆ. ಎಕ್ಸ್ಟ್ರಾ ಹಿಡ್ದಾನೆ, ಫುಲ್ ಮೀಲ್ಸು ಇಲ್ಲ. ಈಗ ನೋಡಲಿ ಆಫ್ ಮಾಡಿದ್ರೆ ಹಾಕೈತಲ್ಲೇ ಅದು. ಆಫ್ ಮಾಡಿದ್ರೆ ಓಪನ್ ಆಗ್ತೈತೆ. ಫಿಶ್ ತಲೆ 150 ಅಲ್ಲಿ 120 390 ಹೇಳ್ತಾರ ಅಂತಂದೆ. ರೈಸ್ ಎಕ್ಸ್ಟ್ರಾ ತೊಗೊಂಡಿರಿ ಅದಕ್ಕೆ 10 ಅಂದ 400 ಮಾಡಿಲ್ಲ. ಇವತ್ತಿನ ಮುಗೀತು ಒಂದು ಕೋಟ. ಇವತ್ತಿಂದ ಇಂಥ ಒಂದು 2 ಭಾಳ ಅಂದ್ರೆ 2 ಬಂದಿರ್ತಾವೆ ಇಂಥವು. 2-3 ಒಂದೂ ಡೌಟ್ ಇಲ್ಲ ಬರ್ತಾವ. 3 ಮಧ್ಯಾಹ್ನ ಇಷ್ಟು ಎಲ್ಲ ನೋಡಿದ್ರೆ ಒಂದು 2. ಬಟ್ ಅಂದರೂ ಇವ್ರದ್ದು ಸ್ವಲ್ಪ ಇದನ್ನ ಅನ್ನಿಸ್ತಲ್ಲ, ಏನು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಕಾಸ್ಟ್ಲಿನ ಈ ಇದನ್ನ ನೋಡಿದ್ರೆ ಭಾಳ ಕಾಸ್ಟ್ಲಿ ಆಗ್ತದೆ. ಊಟದ ಕ್ವಾಲಿಟಿ ನೋಡಿದ್ರೆ ಕಾಸ್ಟ್ಲಿ ಆಗ್ತದೆ. ಗದ್ದೆ ಅಕ್ಕಿ ನಾವು ಹಿಂಗೆ ಇಂತಲ್ಲಿ ಇದಕ್ಕೆ ಹೋಗ್ಬೇಕಾಯ್ತು ಅಕ್ಕಿ ಉಪಚಾರಕ್ಕೆ 150 ಅಂದರೆ ಭಾಳ ಆಗ್ತದೆ. ಎಫ್ ಸಾಲಿ ಆಮೇಲೆ ಏನು ಅಷ್ಟು ಹೇಳ್ಕೊಳೋ ಅಷ್ಟು ಏನು ಊಟ ಇದ್ದಿದ್ದಿಲ್ಲ. 100 ರೂಪೀಸ್ ತೊಗೊಂಡಿದ್ರೆ ಏನು ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಯಾಕಂದ್ರೆ ಎಲ್ಲ ರೇಟ್ ಜಾಸ್ತಿ ಹಂಗಾಗಿ ಅವನಲ್ಲಿ ಯಾರೂ ಬರಂಗೇ ಇಲ್ಲಲ್ಲ. ಹಾಂ, ಆಮೇಲೆ ಅವ ಯೂಶ್ವಲಿ ಇದನ್ನ ರೇಟ್ ಹಿಂದೆ ಮುಂದೆ ಮಾಡ್ತಾನ. ಹೌದು ಡಿಪೆಂಡ್ಸ್. ನಾವು ನೋಡ್ತಾನ ಅವು ಮಾತಾಡೋದು ಇದ್ರ ಮೇಲೆ ಗೊತ್ತದ. ಅಂದ್ರೆ ಹಿಂಗೆ ಮಾಡ್ದ 400 ಮಾಡ್ರಿ ಅಂತ. ಅಂದ್ರೆ 100 ಐತಿ. ಇಲ್ಲೇ ಐತೆ ಬ್ರೋ. ಅದು ಇದನ್ನ ಒಂದು ಫಾಲ್ಸ್ ಸ್ಟ್ರೀಮ್ ಐತಲ್ಲ. ಹಾಂ, ಇಲ್ಲೇ ಐತೆ ಬ್ರೋ. ಇಲ್ಲೇ ಮುಂದೆ ಹಾಕಿ ಮತ್ತೆ ಗಾಡಿ ವ್ಯೂ ಪಾಯಿಂಟ್ ಏನಿದೆ. ಹಾಂ, ಪಾಯಿಂಟ್ ಪ್ಲಸ್ ಇಲ್ಲೇ ಕೆಳಗೆ ಇಲ್ಲೇ ಐತೆ ನೋಡೋದು ವಾಟ್ರ್. ಹಾಂ, ಸ್ಮೆಲ್ ನೋಡಿದೆ ಭಾಳ ಊರೈತೆ. ಈಗ ನಾವು ಅಟ್ಲೀಸ್ಟ್ ಒಂದು ವ್ಯೂ ಪಾಯಿಂಟ್ ಸಿಕ್ತ ನಮಗೀಗ. ಅಲ್ಲಿಂದ ಎಲ್ಲಿ ತನಕ ಬಂದಿದ್ದಕ್ಕೆ ಇದೆ ಚಾಲು ಮಾಡಿ ಮಚ್ಚ. ಬ್ಯಾಕ್ ಬಂದಂತೆ ಇಂತಲ್ಲಿ ಮಂಗೆ ಇರ್ತಾವೆ. ಅದಾವ ಇಲ್ಲೇ ಕಾರು ಮಳೆ ಸ್ಟಾರ್ಟ್ ಆಗೈತಿ ಸ್ಲೋಲಿ. ಇಲ್ಲೊಂದು ವಾಟರ್ ಫಾಲ್ಸ್ ಐತೆ ಗೈಸ್, ನೋಡಲ್ಲ ಬ್ರೋ ಹೆಂಗೈತಿ. ಅಲ್ಲಿಂದ ನೀವು ಬ್ರೋ ಬಿದ್ದಂದ್ರೆ ಅಲ್ಲಿ ಕೆಳಗೊಂದು ಫಾಲ್ಸ್ ಐತಿ, ಅಲ್ಲೇ ಹೋದಂಗ ನೀನು. ಆಯ್ತು ಆನ್ ಆಯ್ತು. ಇಲ್ಲೇ ಫಾಲ್ಸ್, ಇಲ್ಲೇ ಮಿಡ್ ಶೂಟ್ ಮಾಡತ್ತಿದ್ರಿ ಇಲ್ಲೇ. ಹಾಂ, ವೆಡ್ಡಿಂಗ್ ಫೋಟೋ ಮಾಡತ್ತೀವಿ ನೋಡ್ರಿ. ಕೆಳಗೊಂದಾಯ್ತು, ಕೆಳಗೆ ಯಾರು ನೋಡೋರು ಇಲ್ಲ ನೋಡ್ರಿ. ಏಲ್ ರಾಡಿ ಸುಡ್ರಪ್ಪ ಅಲ್ಲ. ಬ್ಯೂಟಿ ಇಲ್ಲಿಂದ
ಬಿದ್ದರೆ ಹೋದಂಗೆ. ನಾವು ಲಾಸ್ಟ್ ಟೈಮ್ ಎಲ್ಲ ಕುಂತು ಆ ಕಡೆ ಎಲ್ಲ ಕುಂತಿದ್ವಿ ನಾವು. ಆ ಕಡೆ ಕುಂತು ಫೋಟೋ ಹೊತ್ತಿಗೆ ನೋಡಿದ್ವಿ. ಅಲ್ಲಿ ಹೋಗ್ಬೋದು, ಆ ಕಡೆ ಸ್ವಲ್ಪ ಸ್ಲೋಲಿ ನಿಧಾನ ಇಳಿಬೇಕಷ್ಟೇ. ಅಲ್ಲಿ ಇಳಿದು ಹೊಂಟಾರ ನೋಡ್ರಿ, ಅಲ್ಲಿ ಆ ಕಡೆ ಇಳಿದು ಹೋಗ್ಬೋದು ಕೆಳಗೆ. ಇಲ್ಲಿ ನೋಡ್ರಿ, ಇಲ್ಲಿ ಹೊಲಸು ಮಾಡಿಬಿಟ್ಟಾರ ನೋಡ್ರಿ. ಏನಿದೆ ಹೊಲಸು. ಕೆಳಗೆ ಹೋಗುಂತಾರೆ. ಇಲ್ಲೇನು ಅಂತಪುರಿ ಏನೋ ರಿಸ್ಕ್ ಇಲ್ಲ, ಜಾರೋಂಗಿಲ್ಲ ಇಲ್ಲೇನು. ಅಲ್ಲಿ ಹೋದ್ರೆ ಜಾರ್ತೈತಿ, ಸ್ವಲ್ಪ ಇಲ್ಲಷ್ಟೇ ಇರ್ಬೇಕು ನೋಡಿ. ಏನು ಮಾಡೋಕ್ಕೆ ಬರೋಂಗಿಲ್ಲ ಗಾಯ ನೋಡಿಲ್ಲ. ಇಲ್ಲೂ ಹೊಲಸು ಮಾಡ್ಯಾರ. ಸೊ ಎಲ್ಲಿ ಹೋದರೂ ನಮ್ದು ಇಂಡಿಯನ್ ಮೈಂಡ್ಸೆಟ್ಟಿದ್ದ ಜಾಗ ಮಾತ್ರ ನಾವು ಹೊಲಸು ಮಾಡಲಾರ್ದೆ ಇರೋಂಗಿಲ್ಲ ನಾವು. ಬ್ಯೂಟಿ. ಸ್ವಲ್ಪ ನಿಧಾನ ಇರ್ಬೇಕು, ಕಲ್ಲು ಸ್ವಲ್ಪ ಜಾರ್ತಾವ.
ಫುಲ್ ಕತ್ಲೈತೆ ಗಾಯ್ಸ್ ಇದು. ಫುಲ್ ಡಾರ್ಕ್ ಅಂದ್ರೆ ಫುಲ್ ಡಾರ್ಕ್ ಆಗೈತಿ. ಟೈಮ್ ಇಸ್ ಎಷ್ಟು 4 o'clock ಆಗೈತಿ ಈಗ. ರೋಡ್ ನೋಡ್ರಿ ಅದು ಹೆಂಗೈತಿ. ರೋಡ್ ಐತಪ್ಪ.
अगर अಷ್ಟೇ ಎಕ್ಸ್ಪರ್ಟ್ ಇರ್ಬೇಕು ಸ್ವಿಮ್ಮರ್. ಇಲ್ಲೇ ಯಾವ ಎಕ್ಸ್ಪರ್ಟ್ ಇದ್ರು ಹೊಯ್ಕೊಂಡಕ್ಕನೇ ಇಲ್ಲ. ನನಗೆ ಸಿಮೆಂಟಿಗೆ ಅಲ್ಲೆಲ್ಲ ಐತಲ್ಲ ಅದೇ ದೇವಬಾಗ ಇಲ್ಲಿ ಹೋಗಿ ಹಿಂಗೆ ಟರ್ನ್ ಆಗ್ತದೆ. ಅದು ಮಜ್ಲಿ ಬೀಚ್ ಅಲ್ಲ ಅದೇ. ಇದು ಮಜ್ಲಿನೇ. ಇದು ಎದಿನ ಎಷ್ಟು ಐತೆ ನೋಡಿದೆ ಅಲ್ಲ, ಅಷ್ಟು ಗಟ್ಟಿಲ್ಲ ಇದೆ, ಒಳ ಹೋಗ್ಬೇಕು ನೋಡಿ ಅಷ್ಟೇ.